ನಮಸ್ತೆ ಮಕ್ಕಳ. ನೋಡಿ, ಪ್ರಾಬ್ಲಮ್ ಈ ಥರ ಇದೆ. ಯೂಸಿಂಗ್ ಎ ಹಾರಿಸಾಂಟಲ್ ಫೋರ್ಸ್ ಆಫ್ 200 ನ್ಯೂಟನ್ಸ್ ವಿ ಇಂಟೆಂಡ್ ಟು ಮೂವ್ ಎ ವುಡನ್ ಕ್ಯಾಬಿನೆಟ್ ಅಕ್ರಾಸ್ ಎ ಫ್ಲೋರ್ ಅಟ್ ಎ ಕಾನ್ಸ್ಟೆಂಟ್ ವೆಲಾಸಿಟಿ. ವೆರಿ ಗುಡ್. ಸೊ ಇದರಲ್ಲಿ ನೋಡಿ, ಕಾನ್ಸ್ಟೆಂಟ್ ವೆಲಾಸಿಟಿ ಅನ್ನೋದು ತುಂಬ ಇಂಪಾರ್ಟೆಂಟು. ಇದನ್ನು ಹೈಲೈಟ್ ಮಾಡ್ತೀನಿ ನಾನು. ಕಾನ್ಸ್ಟೆಂಟ್ ವೆಲಾಸಿಟಿ. ಓಕೆ, ಈ ಪ್ರಾಬ್ಲಮಲ್ಲಿ ಈ ಸೆಂಟೆನ್ಸ್ ತುಂಬ ಇಂಪಾರ್ಟೆಂಟು. ಅಟ್ ಎ ಕಾನ್ಸ್ಟೆಂಟ್ ವೆಲಾಸಿಟಿ, ವಾಟ್ ಈಸ್ ದ ಫ್ರಿಕ್ಷನ್ ಫೋರ್ಸ್ ದಟ್ ವಿಲ್ ಬಿ ಎಕ್ಸರ್ಟೆಡ್ ಆನ್ ದ ಕ್ಯಾಬಿನೆಟ್? ಓಕೆ ಮಕ್ಕಳ, ಫಸ್ಟು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ವಿ ವಿಲ್ ರೈಟ್ ಎ ಸಿಂಪಲ್ ಡಯಾಗ್ರಾಮ್. ಓಕೆ, ಸೊ ಒಂದು ವುಡನ್ ಕ್ಯಾಬಿನೆಟ್ ಇದೆ ಆ್ಯಂಡ್ ವಿ ಆರ್ ಮೂವಿಂಗ್ ದ ವುಡನ್ ಕ್ಯಾಬಿನೆಟ್ ಅಲಾಂಗ್ ಎ ಫ್ಲೋರ್. ದ ಕ್ಯಾಬಿನೆಟ್ ಈಸ್ ಆಲ್ರೆಡಿ ಮೂವಿಂಗ್, ರಿಮೆಂಬರ್. ಸೊ ಅದು ಆಲ್ರೆಡಿ ಮೂವ್ಮೆಂಟ್ ಇದೆ. ಲೆಟ್ಸ್ ಸೇ it is moving from left to right. This is the direction of motion of the wooden cabinet. Aita, the wooden cabinet is already moving. Okay, and we are applying a force of 200 newtons. Our kottidare already FAP anta karitini. The applied force is 200 newtons. Okay, right. Makla nodi, ಫ್ಲೋರ್ ಮೇಲೆ ಮೂವ್ ಆಗ್ತಿರೋದ್ರಿಂದ there is a frictional force acting on the wooden cabinet which is against the direction of motion. ಹೌದಾ? ಅಂದರೆ ನೋಡಿ, ಈ ಡೈರೆಕ್ಷನಲ್ಲಿ there is a frictional force. ಲೆಫ್ಟ್ ಟು ರೈಟ್ ಅಪ್ಲೈಡ್ ಫೋರ್ಸ್ ಆದರೆ ರೈಟ್ ಟು ಲೆಫ್ಟ್ ಈಸ್ ದ ಫ್ರಿಕ್ಷನಲ್ ಫೋರ್ಸ್. ಆಮೇಲೆ ವೆರಿ ಇಂಪಾರ್ಟೆಂಟ್, ದಿಸ್ ಈಸ್ ಸ್ಲೈಡಿಂಗ್ ಫ್ರಿಕ್ಷನ್. ಹೌದಾ? ನಿಮಗೆ ಫ್ರಿಕ್ಷನ್ ಬಗ್ಗೆ ಗೊತ್ತಿದೆ ಅನಿಸುತ್ತೆ. ದೇರ್ ಆರ್ ಮೇನ್ಲಿ 3 ಟೈಪ್ಸ್ ಆಫ್ ಫ್ರಿಕ್ಷನ್: ಸ್ಟ್ಯಾಟಿಕ್ ಫ್ರಿಕ್ಷನ್, ಸ್ಲೈಡಿಂಗ್ ಫ್ರಿಕ್ಷನ್ ಮತ್ತು ರೋಲಿಂಗ್ ಫ್ರಿಕ್ಷನ್. ಅಫ್ಕೋರ್ಸ್ ಫ್ಲೂಯಿಡ್ ಫ್ರಿಕ್ಷನ್ ಅಂತಲೂ ಇದೆ. ಸೊ ಮೇನ್ಲಿ ದೇರ್ ಆರ್ 3 ಟೈಪ್ಸ್ ಆಫ್ ಫ್ರಿಕ್ಷನ್. ಇದು ಸ್ಲೈಡಿಂಗ್ ಫ್ರಿಕ್ಷನ್ ಬಿಕಾಸ್ ದ ಕ್ಯಾಬಿನೆಟ್ ಈಸ್ ಆಲ್ರೆಡಿ ಮೂವಿಂಗ್. ಹೌದಾ? ಸೊ ನಾವು ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ಯು ಹ್ಯಾವ್ ಟು ಅಪ್ಲೈ ಎ ಫೋರ್ಸ್ ಆಫ್ 200 ನ್ಯೂಟನ್ಸ್ ಆ್ಯಂಡ್ ಯು ಹ್ಯಾವ್ ಟು ಮೂವ್ ದ ಕ್ಯಾಬಿನೆಟ್ ವಿತ್ ಎ ಕಾನ್ಸ್ಟೆಂಟ್ ವೆಲಾಸಿಟಿ. ಓಕೆ, ವೆಲಾಸಿಟಿ ಚೇಂಜ್ ಆಗಬಾರ್ದಂತೆ. ವೆಲಾಸಿಟಿ ಶುಡ್ ನಾಟ್ ಚೇಂಜ್. ಹಾಗಾದರೆ ವಾಟ್ ಶುಡ್ ಬಿ ದ ವ್ಯಾಲ್ಯೂ ಆಫ್ ದಿಸ್ ಸ್ಲೈಡಿಂಗ್ ಫ್ರಿಕ್ಷನ್ ಅಂತ ಕೇಳ್ತಿದ್ದಾರೆ. ಮಕ್ಕಳ, ಜ್ಞಾಪಕ ಇಟ್ಕೊಳ್ಳಿ, ನ್ಯೂಟನ್ಸ್ ಫಸ್ಟ್ ಲಾ ಪ್ರಕಾರ ಇಫ್ ದ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎನ್ ಆಬ್ಜೆಕ್ಟ್ ಈಸ್ ಝೀರೋ, ಓಕೆ, ಇದನ್ನು ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಕರಿತೀವಿ. ಇಫ್ ದ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎನ್ ಆಬ್ಜೆಕ್ಟ್ ಈಸ್ ಝೀರೋ, ದೆನ್ ದಿಸ್ ಈಸ್ ನ್ಯೂಟನ್ಸ್ ಫಸ್ಟ್ ಲಾ ಮಕ್ಕಳ, ಫಸ್ಟ್ ಲಾ ಆಫ್ ಮೋಷನ್. ಓಕೆ, ದೆನ್ the object ಅಥವಾ then the body maintains its velocity. ಮೇಂಟೈನ್ಸ್ ಅಂದರೆ ಏನು ಮಕ್ಕಳ? ಮೇಂಟೈನ್ಸ್ ಇಟ್ಸ್ ವೆಲಾಸಿಟಿ ಅಂದರೆ ಅರ್ಥ ಏನು ಅಂದರೆ, ಇಟ್ಸ್ ವೆಲಾಸಿಟಿ ಡಸ್ ನಾಟ್ ಚೇಂಜ್, ಕಾನ್ಸ್ಟೆಂಟ್ ವೆಲಾಸಿಟಿ ಅಂತ ಅಲ್ವಾ? ಯಾವಾಗ? ದಿಸ್ ಈಸ್ ದ ಕಂಡೀಷನ್ ಇಫ್ ಎಫ್ ನೆಟ್ ಈಸ್ ಈಕ್ವಲ್ ಟು ಝೀರೋ. ಅದೇ ನ್ಯೂಟನ್ ಸೆಕೆಂಡ್ ಲಾ ಏನು ಹೇಳುತ್ತೆ? ಇಫ್ ಎಫ್ ನೆಟ್ ಈಸ್ ನಾಟ್ ಈಕ್ವಲ್ ಟು ಝೀರೋ, ಇದನ್ನೇ ನಾವು ಅನ್ಬ್ಯಾಲೆನ್ಸ್ ಫೋರ್ಸ್ ಅಂತ ಕರೆಯೋದು. ಇಫ್ ಎಫ್ ನೆಟ್ ಈಸ್ ನಾಟ್ ಈಕ್ವಲ್ ಟು ಝೀರೋ, ದೆನ್ ದ ಬಾಡಿ changes its velocity. So ಜ್ಞಾಪಕ ಇಟ್ಕೊಳ್ಳಿ, this is Newton's first law, this is Newton's second law. if F net is not equal to 0. ಹೌದಾ? ಸೊ ಫೋರ್ಸ್, an unbalanced force produces acceleration. there is a change in velocity. ಬಟ್ ಇಲ್ಲಿ ಪ್ರಾಬ್ಲಮಲ್ಲಿ ಏನೇನು ಕೇಳ್ತಿದ್ದಾನೆ ಅಂತಂದರೆ, ದ ಬಾಡಿ ಹ್ಯಾಸ್ ಟು ಮೇಂಟೈನ್ ಇಟ್ಸ್ ವೆಲಾಸಿಟಿ. ಅಂದರೆ ಏನರ್ಥ? ಇಟ್ ಹ್ಯಾಸ್ ಟು ಮೂವ್ ವಿತ್ ಎ ಕಾನ್ಸ್ಟೆಂಟ್ ವೆಲಾಸಿಟಿ. ದೇರ್ ಶುಡ್ ನಾಟ್ ಬಿ ಎನಿ ಚೇಂಜ್ ಇನ್ ವೆಲಾಸಿಟಿ. ಸೊ ವೆಲಾಸಿಟಿ ಚೇಂಜ್ ಆಗಬಾರ್ದು ಅಂತಂದರೆ ವಾಟ್ ಈಸ್ ದ ಕಂಡೀಷನ್? ದ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದಿಸ್ ವುಡನ್ ಕ್ಯಾಬಿನೆಟ್ ಮಸ್ಟ್ ಬಿ ಈಕ್ವಲ್ ಟು ಝೀರೋ. ಓಕೆನಾ? ಸೊ ಆ ಕಂಡೀಷನ್ ಹಾಕಿದ್ರೆ ನಮಗೆ ಫೋರ್ಸ್ ಆಫ್ ಫ್ರಿಕ್ಷನ್ ಆರಾಮ್ಸೆ ಗೊತ್ತಾಗತ್ತೆ ಮಕ್ಕಳ. ನೋಡಿ, ಹಾಗಾದರೆ ನೀವೇ ಹೇಳ್ಬಿಡ್ಬೋದು, ನೆಟ್ ಫೋರ್ಸ್ ಝೀರೋ ಆಗಿರಬೇಕು ಅಂತಂದರೆ ವಾಟ್ ಶುಡ್ ಬಿ ದ ವ್ಯಾಲ್ಯೂ ಆಫ್ ದ ಸ್ಲೈಡಿಂಗ್ ಫ್ರಿಕ್ಷನ್? ಎಸ್, ಇಟ್ ಹ್ಯಾಸ್ ಟು ಬಿ 200 ನ್ಯೂಟನ್ಸ್. ಮ್ಯಾಗ್ನಿಟ್ಯೂಡ್, ಅಫ್ಕೋರ್ಸ್ ಡೈರೆಕ್ಷನ್ ಆಪೋಸಿಟ್ ಇದೆ, ಬಟ್ ದ ಮ್ಯಾಗ್ನಿಟ್ಯೂಡ್ ಶುಡ್ ಬಿ 200 ನ್ಯೂಟನ್ಸ್. ಅಪ್ಲೈಡ್ ಫೋರ್ಸ್ ಎಷ್ಟಿರುತ್ತೋ ಅಷ್ಟೇ ಮ್ಯಾಗ್ನಿಟ್ಯೂಡ್ ಇರಬೇಕು ಸ್ಲೈಡಿಂಗ್ ಫ್ರಿಕ್ಷನ್. ಆವಾಗಲೇ ಎಫ್ ನೆಟ್ಟು ಝೀರೋ ಆಗುತ್ತೆ. ನೋಡಿ, ಎಫ್ ನೆಟ್ ಈಸ್ ಈಕ್ವಲ್ ಟು 200 ಮೈನಸ್ 200, ದಟ್ ಈಸ್ ಈಕ್ವಲ್ ಟು ಝೀರೋ. ಓಕೆನಾ? ಸೊ ಇದನ್ನು ಹೇಗೆ ಬರೆಯೋದು ನೋಡಿ, ಈ ಥರ ಬರೆಯೋಣ. ಫಸ್ಟು ಡೇಟಾ ಬರೆಯೋಣ, ಏನೇನು ಕೊಟ್ಟಿದ್ದಾನೆ ಅಂತ ಬರ್ಕೊಳ್ಳೋಣ. ಸೊ ಡೇಟಾ ಈಸ್, ಫಸ್ಟು ಅವನು ಅಪ್ಲೈಡ್ ಫೋರ್ಸ್ ಕೊಟ್ಟಿದ್ದಾನೆ. ಅಪ್ಲೈಡ್ ಫೋರ್ಸ್ ಇದನ್ನು ನಾವು ಎಫ್ ಎ ಪಿ ಅಂತ ಕರಿತೀವಿ.
FAP applied force is equal to 200 newtons plus 200 newtons. Left to right ನಾವು ಪ್ಲಸ್ ಅಂತ ತೊಗೊಂಡಿದ್ದೀವಿ. ನೆಕ್ಸ್ಟು ಸ್ಲೈಡಿಂಗ್ ಫ್ರಿಕ್ಷನ್, ಸ್ಲೈಡಿಂಗ್ ಫ್ರಿಕ್ಷನಲ್ ಫೋರ್ಸ್, ರೈಟ್, ಸ್ಲೈಡಿಂಗ್ ಫ್ರಿಕ್ಷನಲ್ ಫೋರ್ಸ್ FR ಅಂತ ಕರೆಯೋಣ ಇದನ್ನು. ದಿಸ್ ಈಸ್ ಈಕ್ವಲ್ ಟು ಏನೋ ಗೊತ್ತಿಲ್ಲ, ನಾವು ಕಂಡುಹಿಡಿಬೇಕು, ವಿ ಹ್ಯಾವ್ ಟು ಫೈಂಡ್ ಇಟ್ ಅಲ್ವಾ. ಓಕೆ, ಈಗ ಮಕ್ಕಳ ಈ ಥರ ಬರೀತೀರಾ ನೀವು, ಈ ಥರ ಬರೀತೀರಾ ಸೊಲ್ಯೂಷನ್. ದಿಸ್ ಈಸ್ ಡೇಟಾ. ಓಕೆ, ವಾಟ್ ಈಸ್ ದ ಸೊಲ್ಯೂಷನ್, ನೋಡಿ ಈ ಥರ ಬರೀತೀರಾ. ಅಕಾರ್ಡಿಂಗ್ ಟು ನ್ಯೂಟನ್ಸ್ ಫಸ್ಟ್ ಲಾ, ಇದನ್ನು ಲಾ ಆಫ್ ಇನರ್ಷಿಯಾ ಅಂತಲೂ ಕರೀತಾರೆ. ನ್ಯೂಟನ್ಸ್ ಫಸ್ಟ್ ಲಾ, ದಿ ಬಾಡಿ maintains its velocity, ಅಂದರೆ the velocity does not change ಅಂತ, only if F net ಅಂದರೆ net force acting on it is equal to 0, if there is a balanced force. Okay, F net ಹೇಗೆ ಕಂಡುಹಿಡಿತೀರಾ ಮಕ್ಕಳ? How do you find F net? F net ನೋಡಿ, ಸೊ ದಿಸ್ ಇಂಪ್ಲೈಸ್ F net ಅಂದರೆ ಅಪ್ಲೈಡ್ ಫೋರ್ಸ್ FAP, ಲೆಫ್ಟ್ ಟು ರೈಟ್ ಇದೆ, ಫ್ರಿಕ್ಷನಲ್ ಫೋರ್ಸ್ ಎಗೇನ್ಸ್ಟ್ ದಿ ಡೈರೆಕ್ಷನ್ ಆಫ್ ಫೋರ್ಸ್ ಇದೆ, ಅದಕ್ಕೆ ಮೈನಸ್ ಅಂತ ಬರೀತೀನಿ ನಾನು, ಮೈನಸ್ ಫ್ರಿಕ್ಷನಲ್ ಫೋರ್ಸ್. ದಿಸ್ ಈಸ್ F net, ದಟ್ ಮಸ್ಟ್ ಬಿ ಈಕ್ವಲ್ ಟು 0. FAP ಅಂದರೆ 200 ನ್ಯೂಟನ್ಸ್ ಮೈನಸ್ ಫ್ರಿಕ್ಷನಲ್ ಫೋರ್ಸ್ ಈಸ್ ಈಕ್ವಲ್ ಟು 0. ಸೊ ದಿಸ್ ಇಂಪ್ಲೈಸ್ F frictional force must be also be equal to 200 newtons. So ಇದು magnitude of frictional force makla, magnitude of frictional force is 200 newtons, but of course it is against the direction of the applied force or direction of motion.